ಅಲ್ಲ ಕಂಡ್ರು, ಒಂದು ಮಾತನ್ನು ಕೇಳ್ತೀನಿ. ಪಾಪ ಉಪೇಂದ್ರರವರು ಆನ್ಲೈನ್ನಲ್ಲೇ ಪ್ರಜಾಕೀಯ ಪಕ್ಷವನ್ನು ಕಟ್ಟಿದ್ರು, ಆನ್ಲೈನಲ್ಲೇ ಪ್ರಜಾಕೀಯ ಪಕ್ಷದ ಬಗ್ಗೆ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ಅಷ್ಟೆಲ್ಲ ತಿಳಿಸ್ಕೊಟ್ರು ಪ್ರಜಾಕೀಯ ಪಕ್ಷದ ವಿಚಾರಗಳನ್ನೇ ನಿಮಗೆ ಸರಿಯಾಗಿ ಅರ್ಥವಾಗಲಿಲ್ಲ. ಅಲ್ಲೆಲ್ಲೋ ಅಮೆರಿಕದಲ್ಲಿ ಕೂತ್ಕೊಂಡು ಉಗ್ರ ಸಂಘಟನೆಗಳ ಜೊತೆಯಲ್ಲಿ ಲಿಂಕ್ ಇಟ್ಕೊಂಡಿರುವಂತಹ ಒಬ್ಬ ವ್ಯಕ್ತಿ ಜಿರ್ಲೆ ಪಕ್ಷವನ್ನು ಕಟ್ಟಿದಂತೆ ಆ ಜಿರ್ಲೆ ಪಕ್ಷದ ವಿಚಾರಗಳು ಈ ಯುವ ಜನತೆಗೆ, ಯಾರೋ ಜೆನ್ಸಿಗಳಿಗೆ ತುಂಬ ಚೆನ್ನಾಗಿ ಅರ್ಥವಾಗ್ಬಿಡ್ತಂತೆ. ಈ ಜಿರ್ಲೆ ಪಕ್ಷದ ವಿಚಾರಗಳನ್ನು ಅರ್ಥವನ್ನು ಮಾಡಿಕೊಂಡು ದೇಶವನ್ನು ಕಟ್ತೀವಿ, ಹಾಗೆ ಬದಲಾಯಿಸ್ತೀವಿ ಅಂತ ಒಳ್ಳೆ ಮೂರ್ಖರ ಹಾಗೆ ಕುಣಿತಾ ಇದ್ದೇವೆ. ಈಗ ಜಿರ್ಲೆ ತಂದಿದ್ದಾನೆ, ನಾಳೆ ಹೆಗಣ ತತ್ತಾನೆ. ಇಲಿ, ಹೆಗಣ, ಸೊಳ್ಳೆ ಇದನ್ನು ಒಡ್ಕೊಂಡು ಕ್ಲೀನ್ ಮಾಡ್ಕೊಂಡೇ ಜೀವನವನ್ನು ಮಾಡ್ತಾ ಇರಿ. ಅಲ್ಲಿ ಯಾರೋ ಒಬ್ಬ ಹೇಳ್ತಾ ಇದ್ದ, ಏನದು CJP, ಕಾಕ್ರೋಚ್ ಜನತಾ ಪಾರ್ಟಿ ಅಂತ. ಇದನ್ನು ನೋಡಿ BJP ಆಗಿ RSS ಎದುರು ಬಿಟ್ಟಿದೆಯಂತೆ, ಬಿದ್ದು ಬಿಟ್ಟಿದೆಯಂತೆ. ಮನೇಲಿರೋ ಮಕ್ಕಳೇನೆ ಎದುರೋದಿಲ್ಲ, ಹಳೆ ಎಕಡ ತೊಗೊಂಡು ಪಟಾರ್ ಅಂತ ಒಡೆದ್ಬಿಟ್ಟು ಸಾಯಿಸ್ಬಿಡ್ತವೆ. ಇನ್ನು BJP RSS ಎದುರ್ತಂತೆ. ನೀವೆಲ್ಲ ಯಾವ ರೀತಿಯಾಗಿ ಅಂದರೆ, ಈ ಮಳೆ ಬಂದಾಗ ನೆಲದಿಂದ ಹುಟ್ಟುವಂತಹ ಇರುವೆ ಚಿಟ್ಟೆಗಳಿದ್ದ ಹಾಗೆ ಮಳೆ ಬಂದಾಗ ಮಾತ್ರ ಉಟ್ಕೋತೀರ, ಆಮೇಲೆ ಯಾವ್ದಾರು ಬೆಂಕಿ ಬಳಿಗೋ ಎಲ್ಲೋ ಹೋಗಿ ಸುಟ್ಟೋಗಿ ಭಸ್ಮ ಆಗ್ಬಿಡ್ತೀರ. ಯುವ ಜನತೆ ಬಕ್ರ ಆಗ್ಬೇಡಿ, ಮೂರ್ಖರಾಗಬೇಡಿ.